ನಮ್ಮ ಹತ್ರ ಇಡ್ಲಿ ಹೋಟೆಲ್ ಅಂತಾನೆ, ಇಡ್ಲಿ ಮನೆಯವ್ರು ಅಂತಾನೆ ಟ್ರೆಂಡಿಂಗ್ ಸರ್ ನಮಗೆ. ಹೌದು ಸರ್, ಇಡ್ಲಿ ಮಾತ್ರನೇ ಕೇಳೋದು ಇಲ್ಲಿ, ಬೇರೆ ಐಟಮೇ ಕೇಳಲ್ಲ. ಕ್ಲೋಸಿಂಗ್ ಟೈಮು ಸರ್. ಚಟ್ನಿ ಪುಡಿ ಮಾಡ್ತೀವಿ, ಇದನ್ನ ಕುಟ್ಟಿ ಒಂದ್ಕೆಲ್ ಕುಟ್ಟಿ ಪುಡಿ ಮಾಡಿ ಇಕ್ಕಿರ್ತೀವಿ, ನಾಳೆ ಚಟ್ನಿ ಮಾಡಾಕ್ತೀವಿ. ರೆಡಿ ಟಿಕ್ಟೋಕ್ನೆಲ್ಲ ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಮಾಡಲ್ಲ. ಚಟ್ನಿನೂ ಹಾಳಾಗಲ್ಲ, ತಿಂದ್ರೆ ನಾವು ಹಾಳಾಗಲ್ಲ, ಬೇಗ ಹಾಳಾಗಲ್ಲ ಚಟ್ನಿ. ಮಧ್ಯಾಹ್ನ 2-2:15ವರೆಗೂ ಚಟ್ನಿ ಇರುತ್ತೆ ಸರ್. ಸರ್ ಇಡ್ಲಿ ಒಂದೇ ಸರ್ ನಾವು ಮಾಡೋದು. ಇಡ್ಲಿ ಜೊತೆಗೆ ವಡೆ ಕೊಡ್ತೀವಿ, ಜೊತೆಗೆ ಬೆಣ್ಣೆ ಸಿಗುತ್ತೆ ಸರ್. ನನ್ನ ಮುಂದೆನೇ 4 ತಲೆಮಾರಿಗೆ ನಾನೇ ಇಡ್ಲಿ ಕೊಡ್ತಾ ಇದ್ದೀನಿ. ನಮ್ಮ ಹತ್ರ ಇಡ್ಲಿ ಹೋಟೆಲ್ ಅಂತಾನೆ, ಇಡ್ಲಿ ಮನೆಯವ್ರು ಅಂತಾನೆ ಟ್ರೆಂಡಿಂಗ್ ಸರ್ ನಮಗೆ. ಹೌದು ಸರ್, ಇಡ್ಲಿ ಮಾತ್ರನೇ ಕೇಳೋದು ಇಲ್ಲಿ, ಬೇರೆ ಐಟಮೇ ಕೇಳಲ್ಲ. ಕೆಲವೊಂದು ಫ್ಯಾಮಿಲೀಸ್ ಇದೆ, 4ನೇ ತಲೆಯವರಿಗೆ ನಾನೇ ಇಡ್ಲಿ ಕೊಡ್ತಾ ಇರೋದು. ತುಂಬ ಫ್ಯಾಮಿಲೀಸ್ ಇದೆ ತಿಪ್ಟೂರಲ್ಲಿ. ತಿಪ್ಟೂರು, ಶಿವಮೊಗ್ಗ, ಸಾಗರ, ಬ್ಯಾಂಗ್ಳೂರು ರೆಗ್ಯುಲರ್ ಇದೆ ಸರ್. ನಾಳೆ ಬಂದ್ರೆ ನಿಮಗೆ ಬ್ಯಾಂಗ್ಳೂರಿಂದ ಬಂದು ತಿಂಡಿ ಮಾಡ್ಕೊಂಡು ವಾಪಸ್ ಹೊರಡ್ತಾರೆ ಬ್ಯಾಂಗ್ಳೂರು. ಇಲ್ಲಿ ಏನೂ ಗೊತ್ತಿಲ್ಲ, ಮತ್ತೆ ಇದೊಂದು ಹೋಟ್ಲು ಬಂದು ತಿಂಡಿ ಮಾಡ್ಕೊಂಡು ವಾಪಸ್ ಬ್ಯಾಂಗ್ಳೂರು. ಕ್ಲೋಸಿಂಗ್ ಟೈಮು ಸರ್. ಚಟ್ನಿ ಪುಡಿ ಮಾಡ್ತೀವಿ, ಇದನ್ನ ಕುಟ್ಟಿ ಒಂದ್ಕೆಲ್ ಕುಟ್ಟಿ ಪುಡಿ ಮಾಡಿ ಇಕ್ಕಿರ್ತೀವಿ, ನಾಳೆ ಚಟ್ನಿ ಮಾಡಾಕ್ತೀವಿ. ಕಡಲೆ 4 kg ಕಡಲೆದು ಕೊಡ್ತೀವಿ. ಇವಾಗ ಕುಟ್ಟಿ ಕೇಳ್ತೀವಿ, ಒಂದ್ಕೆ ಐತಿ ನೋಡ್ರಿ, ಹಾಕ್ತೀವಿ ನಾವು. ಕುಟ್ಟಿನೂ ಹಾಕ್ತೀವಿ, ಇದು ಐತೆ ಸಾಸ್. ಇದು ಕಂಪ್ಲೀಟ್ ಬಂದು ಇದರಲ್ಲೇ ಗ್ರೈಂಡ್ ಆಗುತ್ತೆ ಸರ್. ಇದು ಒಂದು 20 ಮಿನಿಟ್ಸ್ ಬೇಕಾಗುತ್ತೆ ಅಷ್ಟೇ. ಸರ್ ಇವತ್ತವರೆಗೂ ಬೋರ್ ಆಗಿಲ್ವಾ ಸರ್? ಇದನ್ನ ಯಾರು ಮಾಡ್ತಾರೆ ಮರ, ಗ್ರೈಂಡರ್ ತಂದು ಮಾಡೋಣ ಅಂತ. ಊಟ ಬೋರ್ ಆಗೋದು, ಕೆಲಸ ಬೋರ್ ಆಗೋದು 2 ಒಂದೇ ಅಲ್ಲ ಸರ್. ನೀವು ಜಿಮ್ಗೆ ಏನಾದ್ರು ಹೋಗ್ತೀರಾ ಸರ್? ಇಲ್ಲ ಸರ್. ವಿಧಾನ ಯಾಕೆ ಸರ್? ಡೈರೆಕ್ಟ್ ಆಗಿ ಟೈಮ್ ತಗೊಳುತ್ತೆ, ಬಟ್ ಅಷ್ಟೇ ರುಚಿಯಾಗಿರುತ್ತೆ. ಪ್ಲಸ್ ಚಟ್ನಿ ಏನು ಅಂದರೆ, ಚಟ್ನಿನೂ ಹಾಳಾಗಲ್ಲ, ತಿಂದರೆ ನಾವು ಹಾಳಾಗಲ್ಲ, ಬೇಗ ಹಾಳಾಗಲ್ಲ ಚಟ್ನಿ. ಮಧ್ಯಾಹ್ನ 2-2:15ವರೆಗೂ ಚಟ್ನಿ ಇರುತ್ತೆ ಸರ್. ಬಿಸಿ ಮಧ್ಯೆ ಇಡಬಾರ್ದು. ನೀವೆಲ್ಲೇ ಇನ್ನು ನೀವು ಫ್ರೀಸರ್ಲೆಲ್ಲ ಇಟ್ಕೊಂತೀರಿ, ನಾಳೆ ಬೆಳಗ್ಗೆ ತಿನ್ಬೋದು, ಇವತ್ತು ಬೆಳಗ್ಗೆ ಮಾಡಿದ್ದ. ಹಂಗೆ ಇಡ್ತೀನಿ ಅಂದರೆ ಮಧ್ಯಾಹ್ನ 2:15ವರೆಗೂ ಚಟ್ನಿ ಏನಾಗಲ್ಲ. ರೆಡಿ ಟಿಕ್ಟೋಕ್ನೆಲ್ಲ ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಮಾಡಲ್ಲ.
ಮಸಾಲ ಇಡ್ಲಿ ಪ್ಲೈನ್ ಸರ್ ಇಡ್ಲಿ ತುಂಬ ಚಟ್ನಿ ರುಬ್ಬೇಕು ಅಂದ್ರೆ ಎಷ್ಟು ಶ್ರಮ ಬೇಕು. ಆಗಲ್ಲ ಚಟ್ನಿ ಉರಿತೀವಿ. ನಮಸ್ತೆ ಸರ್, ಹೇಳಿ. ಶಿವಕುಮಾರ್ ಅಂತ ಹೇಳಿ ಸರ್, ರೇವಣ್ ಸಿದ್ದಪ್ಪ ಇಡ್ಲಿ ಹೋಟೆಲ್. ಬೋರ್ಡ್ ಏನು ಇಲ್ಲ ಸರ್, ನಮ್ಮ ಹತ್ರ ತುಂಬಾ ಹಳೆ ಹೋಟೆಲ್, ಹೆಸರು ಇದ್ರೆ ಹುಡ್ಕೊಂಡ್ ಬರ್ತಾರೆ ಸರ್. ನಮ್ಮ ತಿಪ್ಟೂರು ತಾಲೂಕಲ್ಲೇ ಚಿರಪರಿಚಿತ ಸರ್. ಯಾವುದೇ ಹಳ್ಳಿಗೆ ಹೋಗಿ ಕೇಳಿದ್ರು ಗೊತ್ತಿದೆ, ಏನು ಹೇಳಂಗೆ ಇಲ್ಲ. ತುಂಬಾ ಹಳಬ್ರು, 107 ವರ್ಷ ಸರ್, 4ನೇ ತಲೆಮಾರು. ನಮ್ಮ ಮುತ್ತಾತ, ತಾತ, ನಮ್ಮ ತಂದೆ, ನಾವು 4ನೇ ತಲೆಮಾರು ಇದೆ ಸರ್. ಮುಂಚೆಯಿಂದನೂ ತುಂಬಾ ಹೆಸರಿತ್ತು. ಇದನ್ನ ಯಾಕೆಂದ್ರೆ ಎಲ್ಲರೂ ಮಾಡೋಕ್ಕಾಗಲ್ಲ ಈ ಕೆಲಸನ, ಯಾಕೆಂದ್ರೆ ಹಳೆ ಕಾಲದ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಯಾರು ಮಾಡೋಕ್ಕಾಗಲ್ಲ. ನನಗೆ ಅಂದರೆ ಚಿಕ್ಕ ವಯಸ್ಸಿಂದನೂ ರೂಢಿಯಾಗೋಯ್ತು. ಸೊ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಅವ್ರ ಹತ್ರ ದುಡಿಬೇಕು ಅನ್ನೋಕ್ಕಿಂತ ನಾನು ಸ್ವಂತವಾಗಿರೋದನ್ನ ಬಿಟ್ಟು ಹೊರಗಡೆ ಹೋಗಿ ಇಷ್ಟಪಡಲಿಲ್ಲ ಸರ್. ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಹೆಲ್ತ್ ಕಾನ್ಸೆಪ್ಟ್ ಸರ್, ಅವತ್ತಿಂದನೂ ಹಂಗೇನೆ, ಅದನ್ನೇ ನಾವೇ ಕಂಟಿನ್ಯೂ ಮಾಡ್ಕೊಂಡು ಹೆಲ್ತ್ ಕಾನ್ಸೆಪ್ಟ್ ಸರ್. ಕೆಲಸ ಜಾಸ್ತಿ ಆಗುತ್ತೆ ಅನ್ನೋಕ್ಕಿಂತ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್. ಕೆಲಸ ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೇದೇ ಅಲ್ವ ಸರ್. ಅದರಿಂದ ಹೆಲ್ತ್ ಕಾನ್ಸೆಪ್ಟ್ ಏನು ಬಂದು ಗ್ಯಾಸ್ಟ್ರಿಕ್ ಏನೂ ಬರೋಲ್ಲ, ತುಂಬ ಆರೋಗ್ಯಕ್ಕೆ ಒಳ್ಳೇದು, ನಮಗೂ ಹೆಲ್ತ್ ಫಿಟ್ ಆಗಿರುತ್ತೆ. ಸೊ ಅದರಿಂದ ಮಷಿನರೀಸ್ ಯೂಸ್ ಮಾಡೋದು. ಇಡ್ಲಿನೂ ಅಷ್ಟೇ ಸರ್, ನಮಗೆ ಗ್ರೈಂಡರ್ ಏನು ಬಳಸಲ್ಲ ಸರ್, ನಾವು ಮಿಲ್ ಮಾಡಿಸ್ತೀವಿ ಸರ್. ಸರ್ ಇಡ್ಲಿ ಒಂದೇ ಸರ್ ನಾವು ಮಾಡೋದು. ಇಡ್ಲಿ ಜೊತೆಗೆ ವಡೆ ಕೊಡ್ತೀವಿ, ಜೊತೆಗೆ ಬೆಣ್ಣೆ ಸಿಗುತ್ತೆ ಸರ್. ಆ ಬೆಣ್ಣೆ ಸಮೇತ ಹೊರಗಡೆ ತರಲ್ಲ ನಾವು, ಸ್ವಂತ ಮನೆ ಏನಿದೆಯೋ ಅದರಲ್ಲೇ ಬೆಣ್ಣೆ ತೆಗಿತೀವಿ ನಾವೇ. ಬೆಣ್ಣೆ ಹೊರಗಡೆ ಅಂತ ಅದೆಲ್ಲ ನಾವೇ ಕೊಡ್ತೀವಿ ಸರ್. ಮಸಾಲ ಇಡ್ಲಿ ಬಂದು ಶನಿವಾರ ಬುಧವಾರ ಮಾತ್ರ ಸರ್. ಶನಿವಾರ ಬುಧವಾರ ಮಸಾಲ ಇಡ್ಲಿನೂ ಸಿಗುತ್ತೆ, ಪ್ಲೈನ್ ಇಡ್ಲಿನೂ ಸಿಗುತ್ತೆ. ವೀಕ್ಲಿ ಟ್ವೈಸ್ ಮಾಡ್ತೀವಿ. ಬೇಕಂದ್ರೆ ಯಾವ್ದು ಬೇಕೋ ಅದು ತಗೊಂತಾರೆ. ನಾವು ಪ್ಲೈನ್ ಇಡ್ಲಿನೇ ಟ್ರೆಂಡಿಂಗ್ ಸರ್ ನಮ್ಮ ಹತ್ರ. ಮಸಾಲ ಇಡ್ಲಿ ಇತ್ತೀಚೆಗೆ ಮಾಡ್ತಿರೋದು, ಮುಂಚೆಯಿಂದನೂ ಪ್ಲೈನ್ ಇಡ್ಲಿನೂ ಸರ್. ಲೊಕೇಶನ್ ಬಂದು ರೈಲ್ವೆ ಸ್ಟೇಷನ್ ನಿಯರ್ ಬೈ ಸರ್. ರೈಲ್ವೆ ಸ್ಟೇಷನ್ ಸೆಕೆಂಡ್ ರೈಟು, ಕಾರ್ನೇಷನ್ ರೋಡ್ ಅಂತ ಹೇಳಿದೆ, ಕಾರ್ನೇಷನ್ ರೋಡಲ್ಲಿ ಬರುತ್ತೆ ಸರ್. ಇದು ಒಂದೇ 25 ಇಯರ್ಸ್ ಆಯಿತು ಸರ್. ನಾನು 10 ಇಯರ್ಸ್ ಏಜಿಂದನೂ ಮಾಡ್ತಿರೋದು. ನನ್ನ ತಂದೆ ಜೊತೆ ಸಪೋರ್ಟಿವ್ ಆಗಿದೆ, ಈಗ ಒಬ್ಬನೇ ಮಾಡ್ತೀನಿ ಸರ್. ನನಗೆ ಸಪೋರ್ಟಿವ್ ಆಗಿ ನನ್ನ ತಾಯಿ, ನನ್ನ ವೈಫ್ ಇದ್ದಾರೆ ಸರ್. ಸರ್ ಏನೂ ಚೇಂಜಸ್ ಇಲ್ಲ ಸರ್. ಇವತ್ತು ಕೂಡ ನಮ್ಮ ತಂದೆ ಏನು ಮಾಡ್ತಿರೋ ಅದೇ ಥರ ನಾನು 4th ಜನರೇಷನ್ ಮಕ್ಳಿಗೆ ಇಡ್ಲಿ ಕೊಡ್ತಾ ಇದ್ದೀನಿ. ಇವತ್ತು ನನ್ನ ಮುಂದೆನೇ 4 ತಲೆಮಾರಿಗೆ ನಾನೇ ಇಡ್ಲಿ ಕೊಡ್ತಾ ಇದ್ದೀನಿ. ಆ ಥರ ಕಸ್ಟಮರ್ಸ್ ಇದ್ದಾರೆ.